ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಅಕ್ರಮ ಗಣಿ ಹಗರಣದ ಸುಳಿಯಲ್ಲಿರುವ ಜನಾರ್ದನ ರೆಡ್ಡಿಗೆ ಇಂದು 46ನೇ ಹುಟ್ಟುಹಬ್ಬ. ಆದರೆ ರೆಡ್ಡಿ ಹೈದರಾಬಾದಿನ ಚಂಚಲ್ಗೂಡ ಜೈಲಿನಲ್ಲಿದ್ದಾರೆ. ಒಂದು ಕಾಲದಲ್ಲಿ ಆಡಂಬರದ ಹುಟ್ಟುಹಬ್ಬ ಆಚರಿಸಿಕೊಳ್ತಾ ಇದ್ದ ರೆಡ್ಡಿ ಇವತ್ತು ಜೈಲಿನಲ್ಲೇ ಜನ್ಮದಿನ ಆಚರಿಸಿಕೊಳ್ಬೇಕಿದೆ. ಮನೆಯಲ್ಲಿದ್ದಿದ್ರೆ ಜನಾರ್ದನ ರೆಡ್ಡಿ ಪ್ರತಿ ಸಾರಿಯಂತೆ ಈ ಬಾರಿ ಕೂಡ ಅದ್ಧೂರಿಯಾಗಿ ತಮ್ಮ ಜನ್ಮದಿನ ಆಚರಿಸಿಕೊಳ್ತಾ ಇದ್ರೋ ಏನೋ. ಜೈಲಿನಲ್ಲಿರುವ ಗಣಿಧಣಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ ಇಲ್ಲ. ರೆಡ್ಡಿ ಪತ್ನಿ ಹಾಗೂ ಮಕ್ಕಳು ಇಂದು ಜೈಲಿಗೆ ತೆರಳಿ ಶುಭಾಶಯ ಕೋರುವ ಸಾಧ್ಯತೆ ಇದೆ. ಸಾಕಷ್ಟು ಬಾರಿ ಜಾಮೀನಿಗೆ ಮೊರೆ ಹೋಗಿದ್ದರೂ ಕೋರ್ಟ್ ಮಾತ್ರ ಜಾಮೀನು ನೀಡ್ತಾ ಇಲ್ಲ. ಹೀಗಾಗಿ ರೆಡ್ಡಿ ತಮ್ಮ ಹುಟ್ಟುಹಬ್ಬವನ್ನು ಜೈಲಿನಲ್ಲೇ ಆಚರಿಸಿಕೊಳ್ಬೇಕಿದೆ. ಬನ್ನಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಬಳ್ಳಾರಿ ಪ್ರತಿನಿಧಿ ನರಸಿಂಹಮೂರ್ತಿ ಅವರಿಂದ. ನರಸಿಂಹಮೂರ್ತಿ, ಪ್ರತಿ ಬಾರಿನೂ ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಅವರು ತಮ್ಮ ಹುಟ್ಟುಹಬ್ಬನ ಬಹಳ ಅದ್ಧೂರಿಯಾಗಿ ಆಚರಿಸ್ಕೊಳ್ತಾ ಇದ್ರು. ಆದರೆ ಇವತ್ತು ಕುಟೀರದಲ್ಲಿ ವಾತಾವರಣ ಹೇಗಿದೆ? ಹೌದು ಅರವಿಂದ್, ಈಗಾಗಲೇ ಏನಂತಂದ್ರೆ ಪ್ರತಿ ಬಾರಿಯೂ ಮನೆಯಲ್ಲಿ ಕಡೆಯ ಮಗನಾದಂತ ಜನಾರ್ದನ ಹುಟ್ಟುಹಬ್ಬವನ್ನು ಅವರು ಮೊದಲಿನಿಂದಲೂ ಕೂಡ ಹಬ್ಬರದಿಂದಲೇ ಆಚರಿಸ್ಕೊಂತ ಬರ್ತಾ ಇದ್ರು ಅಂತ ಹೇಳಿದ್ರೆ, ಅದರಲ್ಲಿ ಕೂಡ ಕಳೆದ 10-12 ವರ್ಷಗಳಿಂದ ಅವರೇನು ಗಣಿಗಾರಿಕೆಯ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಿದ ಮೇಲಂತೂ ಹುಟ್ಟುಹಬ್ಬಕ್ಕೆ ಪಾರವೇ ಇಲ್ಲದಂತಾಗಿತ್ತು. ಇಡೀ ಜಿಲ್ಲೆಯಾದ್ಯಂತ ಕಟ್ಔಟ್ಸ್, ಬೋರ್ಡು, ಬ್ಯಾನರು, ವಿವಿಧ ಸಾಮಾಜಿಕ ಕಾರ್ಯಗಳನ್ನು ಈ ರೀತಿಯಾಗಿ ಹಬ್ಬರದಿಂದನೇ ಅವರು ಆಚರಿಸ್ಕೊಳ್ತಾ ಬಂದಿದ್ರು. ಆದ್ರೆ ಈ ಬಾರಿ ಅಂದ್ರೆ ಅವರಿಗೆ ಕರಾಳ ಹುಟ್ಟುಹಬ್ಬ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಅವರು ಈ ಬಾರಿ ಏನು ಅಕ್ರಮ ಗಣಿ ಹಗರಣ ವ್ಯಾಪ್ತಿಯಲ್ಲಿ ಅವರು ಜೈಲಿಗೆ ಹೋಗಿದ್ದಾರೆ. ತಮ್ಮ ಹುಟ್ಟುಹಬ್ಬವನ್ನು ಜೈಲನ್ನೇ ಆಚರಿಸುವಂತ ಅನಿವಾರ್ಯ ಪರಿಸ್ಥಿತಿ ಅವ್ರದ್ದಾಗಿದೆ ಅಂತ ಹೇಳ್ಬೋದಾಗಿದೆ ಅರವಿಂದ್. ಆದ್ರೂ ಕೂಡ ಬಳ್ಳಾರಿಯಲ್ಲಿ ಅಲ್ಲೇ ಅವರ ಹೆಸರಿನ ಕಟ್ಟಡಗಳು ಮಾತ್ರ ಈಗಲೂ ಕೂಡ ರಾರಾಜಿಸ್ತಾ ಇದ್ದಾವೆ. ಮತ್ತು ಇಂದು ಏನಂತಂದ್ರೆ ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಸೇರಿದಂತೆ ಜನಾರ್ದನ ರೆಡ್ಡಿ ಮಡದಿ ಮಕ್ಕಳು ಕೂಡ ಚಂಚಲ್ಗೂಡ ಜೈಲಿಗೆ ಹೋಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ್ನು ಹೇಳಲು ನಿನ್ನೆ ರಾತ್ರಿಯೇ ತೆರಳಿದಂತೆ ಹೇಳಲಾಗ್ತಾ ಇದೆ ಅರವಿಂದ್. ಒಟ್ಟಾರೆ ಹೇಳೋದಾಯ್ತಂದ್ರೆ ಇಂದು ಏನಂದ್ರೆ ಕುಟೀರದಲ್ಲಿ ನೀರವ ಮಾನವೇ ಕಾಡ್ತಾ ಇದೆ ಅಂತ ಹೇಳ್ಬೋದಾಗಿದೆ ಅರವಿಂದ್. ಓಕೆ ನರಸಿಂಹಮೂರ್ತಿ, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ.